ಅಲ್ಲ, ತಾವು ಸೂಕ್ತವಾಗಿರತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀರಾ. ಕ್ಯಾಬಿನೆಟ್ ಅಲ್ಲ ಅದು, ಸಂಸದೀಯ ನಡಾವಳಿಗಳ ಆಧಾರದ ಮೇಲೆ ಅನುಭವ ಮಂಟಪ ಅಂತೇಳಿ 12ನೇ ಶತಮಾನದಲ್ಲಿ ನಮ್ಮ ಮಾನ್ಯ ಈಗಿನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಒಂದು ಆವಿಷ್ಕಾರವನ್ನು ತರ್ತಾರೆ, ಹೊಸದಂತ ಒಂದು ಆವಿಷ್ಕಾರವನ್ನು ತರ್ತಾರೆ. ಅವರೇನ ಇಂಟ್ರೊಡ್ಯೂಸ್ ಮಾಡಿದ್ದು? ಇಲ್ಲ, ಅದನ್ನ ರಿವೈವ್ ಮಾಡ್ತಾರೆ, ಹಿಸ್ಟ್ರಿನ ರಿವೈವ್ ಮಾಡ್ತಾರೆ, ಹಿಸ್ಟ್ರಿ ರಿವೀಲ್ ಮಾಡಿ ರಿವೈವ್ ಮಾಡ್ತಾರೆ. ಅದನ್ನು ದೊಡ್ಡ ಫೋಟೋ ತಂದು ಆ ಫೋಟೋ ಅಲ್ಲಿ ನಮ್ಮ ಅಲ್ಲಮ ಪ್ರಭು ಮೇಲ್ಗಡೆ ಇರತಕ್ಕಂಥದ್ದು, ಈ ಕಡೆ ಜನರೆಲ್ಲ ಸುತ್ಕೊಂಡಿರೋದು, ನಿಂತ್ಕೊಂಡಿರತಕ್ಕಂಥದ್ದು, ನಮ್ಮ ಬಸವಣ್ಣನವರು ವಾದ ವಿವಾದ ಮಾಡ್ತಾ ಇರೋದು. ಅಂದರೆ ಇಡೀ ಪ್ರಪಂಚದಲ್ಲಿ ಮೊದಲೇ ಬಾರಿಗೆ ಪ್ರಜಾಪ್ರಭುತ್ವದ ಅಂತಲ್ಲ, ಸಂಸದೀಯ ಪರಿಕಲ್ಪನೆಯನ್ನು ತಂದವರು ನಮ್ಮ ಬಸವಣ್ಣ. ಅದನ್ನು ರಿವೈವ್ ಮಾಡಿದ್ದು, ಆ ಹಿಸ್ಟ್ರಿಯನ್ನು ರಿವೈವ್ ಮಾಡಿದ್ದು ನಮ್ಮ ಚೇರ್ಮನ್ ಆಗಿರತಕ್ಕಂಥ ಬಸವರಾಜ ಹೊರಟ್ಟಿ ಅವರು. ಸುಮಾರು ಕಾಲದಿಂದ 45 ವರ್ಷಗಳ ಕಾಲ ಆ ಸದನದಲ್ಲಿದ್ದಾರೆ. ಅವಿಸ್ಮರಣೀಯ. ಅದು ಯಾವತ್ತೂ ಕೂಡ ಅವರು ಡಿಫೀಟ್ ಆಗೇ ಇಲ್ಲ, ಲಿಮ್ಕಾ ಬುಕ್ ರೆಕಾರ್ಡ್ ಆಗಿದೆ. ಇದು ಒಂದು ವಿಶೇಷವಾಗಿರತಕ್ಕಂಥ. ಅದಲ್ಲದೆ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಹೊಸ ಪಾರ್ಲಿಮೆಂಟಿಗೆ ಹೆಸರಿಡಿ ಅಂತಲೂ ಹೋಗಿದ್ದರು.